ಹೇಗಿದೆ ನೋಡಿ ಇಲ್ಲಿ ಈ ಬಿಲ್ಡಿಂಗ್ಸ್ ಎಲ್ಲ ಮನೆಗಳೇನೆ ವಾಸವಾಗಿದ್ದಾರೆ ಅಂತ ಅನ್ಕೊಂತೀನಿ ಇವಾಗ್ಲೂ. ಹೋಲಾ ಹೋಲಾ, ಎಲ್ರು ಹೇಗಿದ್ದೀರಾ? ಎಲ್ರು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸ್ಪೇನ್ ಅಲ್ಲಿ ಇವತ್ತು ಸೆಕೆಂಡ್ ಡೇ, ಅಂದ್ರೆ ನೆನ್ನೆ ಬಂದು ರೀಚ್ ಆದ್ವಿ ಸ್ಪೇನ್ ಅಲ್ಲಿ. ಹಾಗೆ ಇವತ್ತು ಬೆಳಿಗ್ಗೆ ಎದ್ದು ನಾವಿದ್ವಲ್ಲ ಹೋಟೆಲ್, ಅಲ್ಲೇನೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವತ್ತು ಈ ಊರ್ನ ಎಕ್ಸ್ಪ್ಲೋರ್ ಮಾಡೋಣ, ಈ ಊರಿನ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಅಂದಂಗೆ ನಾವು ಯಾವ ಊರಲ್ಲಿ ಇದೀವಿ ಅಂತಾನೆ ಹೇಳಿಲ್ಲ ನೋಡಿ ನಿಮಗೆ. ನಾವಿರೋದು ತೋಸಾ ಡೆ ಮಾರ್ ಅಂತ ಹೇಳಿ. ದೊಡ್ಡ ಊರೇನಲ್ಲ, ಪುಟ್ಟ ಒಂದು ಸಿಟಿ ಇದು, ಬಟ್ ಸೂಪರ್ ಆಗಿದೆ. ಸೊ ನಾವು ಈ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ, ಈ ಸಿಟಿ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ. ಶಾಪಿಂಗ್ ಸ್ಟ್ರೀಟ್ ಇದು. ಫುಲ್ಲು ಏನು ಬೀಚ್ಗೆ ಹೋಗೋದಕ್ಕೆ ಏನೇನು ಬೇಕು ಅದೆಲ್ಲ ಸಿಗುತ್ತೆ ಈ ಶಾಪಲ್ಲಿ. ಚೆನ್ನಾಗಿದೆ ಸ್ಟ್ರೀಟ್ ಒಂಥರ ನೋಡಿ, ನಮ್ಮ ಕಡೆ ಇದೆಯಲ್ಲ ಅದೇ ಥರ ಸ್ಟ್ರೀಟ್ ಥರ ಅನಿಸುತ್ತೆ. ಈ ಶಾಪ್ ಓನರು ಇಂಡಿಯಾದವ್ರಂತೆ. ಸೊ ಅವ್ರು ನೋಡಿ, ಅವರು ಪಂಜಾಬ್ ಅವರು. ಮತ್ತೆ ನಮ್ಮ ಕಡೆ ಗೋವಾದಲ್ಲಿ ಬೀಚ್ ಸೈಡಲ್ಲೆಲ್ಲ ಈ ಥರನೇ ಶಾಪ್ಸ್ಗಳಲ್ಲ, ಅದೇ ಥರ ಇದೆಯಲ್ಲ. ನೋಡಿ ನಮ್ಮ ಇಂಡಿಯಾದವರು ಎಲ್ಲೆಲ್ಲಿಗೆ ಬಂದು ಎಲ್ಲೆಲ್ಲೆಲ್ಲ ಶಾಪ್ಗಳು ಇಟ್ಕೊಂಡಿದ್ದಾರೆ ಅಂತೇಳಿ. ಅವರು ಪಂಜಾಬ್ ಅವರಂತೆ. ಮತ್ತು ನಮಗೆ ಡಿಸ್ಕೌಂಟ್ ಮಾಡಿ ಕೊಟ್ಟರು. ಡಿಸ್ಕೌಂಟ್ ಮಾಡಿಕೊಟ್ರೆ ಸುಮ್ಮನೆ ಹೇಳಿದ್ರೆ ಗೊತ್ತಿಲ್ಲ. ಅಲ್ಲಿ ಅದ್ರ ಮೇಲ್ಗಡೆ 12 euros ಅಂತ ಇತ್ತು. ನಿಮಗೋಸ್ಕರ ಡಿಸ್ಕೌಂಟ್ ಮಾಡಿ 10 euros ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಸ್ಯಾನ್ ಟಾಯ್ಸ್ನೆಲ್ಲ 10 euros ಕೊಟ್ಟರು. ಈ ಸ್ಟ್ರೀಟ್ ನ ತೋಸಾ ಡೆ ಮಾರ್ನ ಹಾರ್ಟ್ ಅಂತಾನೆ ಹೇಳ್ಬೋದು. ಈ ಸ್ಟ್ರೀಟ್ ಅಲ್ಲಿ ನೋಡಿ ಎಷ್ಟೊಂದು ಪುಟ್ಟ ಪುಟ್ಟ ಅಂಗಡಿಗಳಿದೆ ಅಂತ. ಎಲ್ಲಾ ತರದ ಅಂಗಡಿಗಳು ಕೂಡ ಇದೆ. ಬಟ್ಟೆ ಅಂಗಡಿಗಳಾಗಿರ್ಬೋದು, ಬೇರೆ ಟಾಯ್ ಶಾಪ್ ಆಗಿರ್ಬೋದು, ಹಾಗೆ ಪೇಂಟಿಂಗ್ ಗ್ಯಾಲರೀಸ್, ಇಪ್ಪಕಲ್ಲು ಸ್ಮಾರಕ ಅಂಗಡಿಗಳು, ಕೆಫೆಗಳು, ಹಾಗೆ ರೆಸ್ಟೋರೆಂಟ್ಸ್ ತುಂಬಾನೇ ಇದೆ ಈ ತರ. ಹಾಗೆ ಇಲ್ಲಿ ಟಿಪಿಕಲ್ ಸ್ಪ್ಯಾನಿಷ್ ಶೈಲಿಯ ಓಲ್ಡ್ ಮನೆಗಳು ಕೂಡ ಇದೆ. ನೀವು ನೋಡ್ತಿರ್ಬೋದು. ಇದನ್ನೆಲ್ಲ ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಚಿನಿ ಹೇಗಿದೆ? ಟ್ರೈ ಮಾಡ್ಬೇಕಂತ ಬಂತು ಇಲ್ಲಿ. ಇಲ್ಲಿನ ತುಂಬಾ ಶಾಪ್ಸ್ಗಳು ಫ್ಯಾಮಿಲಿಯಿಂದ ರನ್ ಆಗ್ತಿದೆ. ಹಾಗೆ ಟಿಪಿಕಲ್ ಸ್ಪ್ಯಾನಿಷ್ ಶಾಪ್ಗಳಿಗೆ ಹೋದ್ರೆ ಗೊತ್ತಾಗುತ್ತೆ ನಮಗೆ ಅವರು ಐಟಮ್ಸ್ ಗಳನ್ನ ಎಷ್ಟೊಂದು ಲವ್ ಮತ್ತೆ ಕೇರ್ ಇಂದ ಮಾಡಿದ್ದಾರೆ ಅಂತ ಹೇಳಿ. ಇವಾಗ ನಾವು ಬೀಚ್ ಕಡೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಓಲ್ಡ್ ಸಿಟಿ ಎಲ್ಲ ಇದು, ಓಲ್ಡ್ ಬಿಲ್ಡಿಂಗ್ಸ್. ನಮ್ಮ ಕಡೆ ಇದು ಆರ್ಕಿಟೆಕ್ಚರ್ ಸ್ವಲ್ಪ ಇದೆ ಆಕ್ಚುಲಿ. ಅಂದ್ರೆ ಎಲ್ಲಿ ಗೋವಾ ಕಡೆ ಅದೇ ಮೋಸ್ಟ್ಲಿ ಪೋರ್ಚುಗೀಸ್ ಅದೇ ಇರ್ಬೋದು ಅದೇ ಅನ್ಸುತ್ತೆ. ವಾವ್, ಚಿನ್ನಿ ಬೀಚ್ ಹತ್ರ ಬಂದ್ವಿ. ಸಿಯಾ ಅಂತೂ ನಿನ್ನೆಯಿಂದ ಯಾವಾಗ ಬೀಚ್ಗೆ ಹೋಗ್ತೀನಿ ಅಂತ ಕಾಯ್ತಿದ್ಲು. ಫೈನಲಿ ಬೀಚಲ್ಲಿ ಇದ್ದಾಳೆ. ಗಾಳಿ ತುಂಬಾ ಇದೆ, ಹಾಗೆ ಚಳಿ ಕೂಡ ಆಗ್ತಿದೆ. ನಮ್ಮ ಸಿಯಾ ಮೇಡಮ್ ಇಲ್ಲಿ ಸ್ಟೋನ್ ನ ಹುಡುಕ್ತಾ ಇದ್ದಾರೆ. ಅವರಿಗೆ ಎಷ್ಟು ಚೆನ್ನಾಗಿರೋ ಸ್ಟೋನ್ ಸಿಕ್ಕಿದೆ ನೋಡಿ. ಎಲ್ಗೋಗೋದು ಇವಾಗ?
ಊಟನಾ ಎಲ್ಲಿಗೆ? ನಾನಂತೂ ನನ್ನ ಫೇವ್ರೆಟ್ ಡಿಶ್ ಬುಕ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡಿ ಬರೋಂಗಿದ್ರೆ ಬನ್ನಿ, ಇಲ್ಲಾಂದರೆ ವೆಜ್ ಹುಡ್ಕೊಂಡು ಹೋಗಿ. ಹೇಳು ಎಲ್ಲಿ ಏನು ಅಂತ. ಇಲ್ಲೇ ಇದು ಸೀ ಫುಡ್ ತಿನ್ನೋಣ ಅಂತ. ಸೀ ಫುಡ್ಡಾ? ವೆನ್ ಇನ್ ಸ್ಪೇನ್ ಈಟ್ ಲಾಟ್ ಆಫ್ ಸೀ ಫುಡ್ಡಾ? ಸರಿ, ನಾನು ಅಲ್ಲೇನಾದರೂ ವೆಜ್ ಸಿಕ್ಕರೆ ತಿಂತೀನಿ, ನೀವು ಸೀ ಫುಡ್ ತಿನ್ನಿ. ಹೋಗೋಣ ಬನ್ನಿ. ಈ ಒಂದು ಚಿಕ್ಕ ರೆಸ್ಟೋರೆಂಟ್ನ ಹೇಳಿದವರು. ಬನ್ನಿ ಒಳಗೆ ಹೋಗೋಣ, ಹೇಗಿರುತ್ತೆ ನೋಡೋಣ. ಹೊರಗಡೆಯಿಂದ ಚಿಕ್ಕದಾಗ ಕಾಣಿಸ್ತಿದೆ, ಒಳಗಡೆಯಿಂದ ಹೇಗಿದೆ ಅಂತ ಗೊತ್ತಿಲ್ಲ. ಬರೋಣ ಇಲ್ಲ, ಓಕೆ, ಒಳಗಡೆ ಚೆನ್ನಾಗಿದ್ದಂಗಿದೆ, ಬಟ್ ಹೊರಗಡೆಯಿಂದ ಸ್ವಲ್ಪ ಚಿಕ್ಕದಲ್ಲ. ಲೋಕಲ್ ಫೇಮಸ್ ಫುಡ್. ಲೋಕಲ್ ಫೇಮಸ್ ಫುಡ್. ಓಕೆ. We have all seafood, mussels in sauce. It's very typical simitomba. This is placed from tosa with fish. Number 8, it's stuffed pepper. It's peppers with seafood and fish inside. Okay. Number 8, you have the... Okay, then one. Okay, I give you one. ಲೋಕಲ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಪ್ರಾಪರ್ ಲೋಕಲ್ ಫುಡ್ ಸಿಗುತ್ತಂತೆ ಇಲ್ಲಿ, ಟೇಸ್ಟ್ ಮಾಡೋಣ ಅಂತ ಹೇಳಿ. ನಾನು ವೆಜ್ ತೊಗೊಂಡಿದ್ದೀನಿ, ಉದಯ್ ಸೀ ಫುಡ್ ಟ್ರೈ ಮಾಡ್ತಾರೆ ಆಯಿತಾ. ಇಲ್ಲಿದ್ದು ಲೋಕಲ್ ಫುಡ್ಡು, ಲೋಕಲ್ ಟೇಸ್ಟ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. Yes. ಒಳಗಡೆ ಮಶ್ರೂಮ್ ಓಕೆ. Or one? No. ತಿಂತೀಯಾ? ಹೋಗ್ಲಿ, ಫಿಶ್ ತಗೊಳ್ತೀನಿ, ಮಶ್ರೂಮ್ ಅದೇ ತಿನ್ನ. ಬೇಡ ಬೇಡ ಬೇಡ. ಇದು ಪೆಪ್ರಿಕಾ. ಪೆಪ್ರಿಕಾ ಮಧ್ಯೆ ಫಿಶ್ ಗ್ರಿಲ್ ಮಾಡಿರೋದು. ಪಪ್ರಿಕಾ ಮಧ್ಯ ಫಿಶ್ನ ಹಾಕಿ ಮಾಡಿರೋದಾ? ಹೀಗಿದೆ ನೋಡಿ, ನೋಡೋಕ್ಕೆ ಸ್ವೀಟ್ ಪೊಟ್ಯಾಟೊ ಥರ ಕಾಣಿಸ್ತಿದೆ. ಸ್ವೀಟ್ ಪೊಟ್ಯಾಟೊನ ಬೇಯಿಸಿರ್ತಾರಲ್ಲ, ಬೇಯಿಸಿ ಮಸಾಲೆ ಹಾಕ್ದಂಗಿದೆ. ಅಲ್ಟಿಮೇಟ್ ಆಗಿದೆ. ತಿನ್ನೋಡು, ತಿನ್ನೋಡು. ನಾನಿನ್ನು ಫೋರ್ಸ್ ಮಾಡ್ತಿಲ್ಲ, ಟೇಸ್ಟ್ ಹಂಗಿರತ್ತೆ, ನಾನು ಫೋರ್ಸ್ ಮಾಡ್ತೀನಿ. ಒಂದು ಚೂರು ಸೀ ಫುಡ್ ಥರದ್ದು ನಾನ್ ವೆಜ್ ಥರದ್ದು ಸ್ಮೆಲ್ ಇಲ್ಲ. ಓಕೆ, ಈ ಮಸಾಲೆ ಹೆಂಗೈತಂದ್ರೆ ಒಂಥರ ಸ್ವೀಟಿಶ್, ಖಾರನಿಲ್ಲ, ಈ ಕಡೆ ಇದು ಇಲ್ಲ. ಫುಲ್ ನೋಡಿ ಗೊತ್ತಾಗುತ್ತೆ. ಇವ್ರು ಇಷ್ಟೊಂದು ಫೋರ್ಸ್ ಮಾಡ್ತಿದ್ದಾರೆ ಅಂತ ಮನಸ್ಸನ್ನ ಕಲ್ಲು ಮಾಡಿಕೊಂಡು ತಿನ್ನೋದಕ್ಕೆ ರೆಡಿ ಆಗ್ತಿದ್ದೀನಿ. ಟ್ರೈ ಮಾಡ್ತೀನಿ ನಾನು ಒಂದ್ಸರಿ. ಸ್ವಲ್ಪ ಕೊಡು, ನಂಗೆ ಅಷ್ಟೊಂದೆಲ್ಲ ಬೇಡ. ಯಾವತ್ತೂ ತಿಂದಿಲ್ಲ, ಫಸ್ಟ್ ಟೈಮ್ ತಿಂತಿರೋದು. ಅದು ಇಷ್ಟೊಂದು ಫೋರ್ಸ್ ಮಾಡ್ತಿದ್ದಾರೆ. ಸುತ್ತ ಇದೆಯಾ? ಸುತ್ತಲ್ಲ, ಹಂಗೆ ತಿನ್ನಿ. ಫುಲ್ಲು ಚೆನ್ನಾಗಿತ್ತು. ಫಸ್ಟ್ ಟೈಮ್ ಫಿಶ್ ತಿಂದಿದ್ದು, ಬಟ್ ಚೆನ್ನಾಗಿದೆ. ಫಿಶ್ ತಿಂದೆ ಅಂತ ಏನೂ ಅನ್ನಿಸ್ತಿಲ್ಲ, ಚೆನ್ನಾಗಿದೆ ಟೇಸ್ಟ್. ನನಗೇನೋ ಒಂಥರ ವೆಜ್ ಡಿಶ್ ಅಂತಲೇ ಅನ್ನಿಸ್ತು, ಬಟ್ ಟೇಸ್ಟ್ ಚೆನ್ನಾಗಿದೆ. ಫಿಶ್ ತಿಂದೆ ಅಂತ ಅನ್ನಿಸ್ತಿಲ್ಲ, ಬಟ್ ಆದರೂ ಫಿಶ್ ತಿಂದ್ಬಿಟ್ಟೆ ನಾನು. ನಾವಿವಾಗ ತಗೊಂಡಿರೋದು ಪಾಯೆಯ ಅಂತ ಹೇಳಿ. ಇದೊಂದು ಸ್ಪ್ಯಾನಿಷ್ ಟಿಪಿಕಲ್ ಫುಡ್. ಐ ಹೋಪ್ ನಾನು ಈ ಸ್ಪ್ಯಾನಿಷ್ ವರ್ಡ್ನ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ದೀನಿ ಅಂತ ಹೇಳಿ. ಅದರಲ್ಲಿ ನಾನು ತೊಗೊಂಡಿರೋದು ವೆಜಿಟೇಬಲ್ ರೈಸ್ ಒಳಗಡೆ ವೆಜಿಟೇಬಲ್ಸ್ ಇದೆ. ಹಾಗೆ ಉದಯ್ ತೊಗೊಂಡಿರೋದು ಇದರೊಳಗಡೆ ಲಾಟ್ ಆಫ್ ಸೀ ಫುಡ್ಸ್ ಇದೆ, ತುಂಬ ಥರದ ಸೀ ಫುಡ್ ಮತ್ತು ರೈಸ್ ಹಾಕಿ ಮಾಡಿರೋದು ಇದು ನೀವು ನೋಡ್ತಿರ್ಬೋದು. ಹಾಗೆ ಇದೇ ಪ್ಯಾನಲ್ಲಿ ಮಾಡಿ ತಗೊಬಂದಿದ್ದಾರೆ. ಸೊ ಈ ಒಂದು ಸ್ಪ್ಯಾನಿಷ್ ಫುಡ್ ಪಾಯಾನ ಟೇಸ್ಟ್ ಮಾಡಿ ಹೇಳ್ತೀವಿ, ಬನ್ನಿ ಹೇಗಿದೆ ಅಂತ. ಮತ್ತೆ ರೈಸ್ ಒಳಗಡೆ ಹಾಕೊಳ್ಳೋದಕ್ಕೆ ಈ ಥರ ಶೆಲ್ ಒಳಗಡೆ ಇರುತ್ತಲ್ಲ, ಅದನ್ನ ಹಾಕೊಂಡು ತಿನ್ನೋದಕ್ಕೆ ಈ ಥರ ಕೊಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡ್ತಾ ಇರೋದು ಶೆಲ್ ಈ ಥರ ತಿನ್ನೋದನ್ನ, ನಂಗೆ ಗೊತ್ತೇ ಇರಲಿಲ್ಲ. ನೀನು ತಿಂದಿದ್ದ? ಸೂಪರ್ ಆಗಿದೆ. ಹೌದಾ? ಇದಕ್ಕೂ 100 out of 1000. ಅದು ನಂಬರ್ 1, ಇದು ನಂಬರ್ 2. ಅದು ನಂಬರ್ 1, ಇದು ನಂಬರ್ 2. ಓಕೆ. ಇದು ಕ್ಲಾಸಿಕ್ ಸ್ಪ್ಯಾನಿಷ್ ಡೆಸರ್ಟ್ ಕ್ರೇಮಾ ಕತಲಾನ ಅಂತ ಹೇಳಿ. ಮೇಲ್ಗಡೆ ಈ ಥರ ಬ್ರೇಕ್ ಮಾಡಬೇಕಂದ್ರೆ, ಯಾಕಂದರೆ ಮೇಲ್ಗಡೆ ಫುಲ್ಲು ಶುಗರ್ ಕೋಟೆಡ್ ಇದೆ, ಹಾಗೆ ಒಳಗೆ ಫುಲ್ಲು ಕ್ರೀಮಿ ಈ ಥರ ಕ್ರೀಮ್ ಇದೆ. ಊಟ ಎಲ್ಲ ಮಾಡಿಕೊಂಡು ಇವಾಗ ಓಲ್ಡ್ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ, ಬನ್ನಿ. ಸಿಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿಂದ ಅಂತ ಹೇಳಿ. ಹಾಗೆ ಈ ಕಡೆ ಬಂದರೆ ಬೀಚ್ ವ್ಯೂ ಇದೆ, ಸಖತ್ತಾಗಿದೆ ಅಲ್ಲ. ಹಾಗೆ ಇಲ್ಲಿ ಮನೆಗಳ ಹಂಚು ನೋಡಿ, ಹಳೆ ಕಾಲದ ಮನೆಗಳ ಹಂಚು. ನಮ್ಮ ಕಡೆನೂ ಇರುತ್ತಲ್ಲ ಈ ಥರ, ಏನೋ ಅಂತಾರೆ ಈ ಹಂಚಿಗೆ, ನನಗೆ ಬರಲ್ಲ, ಆ ಥರ ಹಂಚಲ್ಲಿ ಮಾಡಿದ್ದಾರೆ. ಹಾಗೆ ಈ ಕಡೆ ಈ ಥರ ಇದೆ ವ್ಯೂ, ಮಾತ್ರ ಅಲ್ಟಿಮೇಟ್ ಆಗಿದೆ ಇಲ್ಲಿಂದ. ಸಿಟಿ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬನ್ನಿ ಇವಾಗ ಮುಂದೆ ಹೋಗೋಣ. ಮಧ್ಯಾಹ್ನದವರೆಗೆ ವೆದರ್ ಪರವಾಗಿರಲಿಲ್ಲ, ಸ್ವಲ್ಪ ಸನಿ ಬರ್ತಿತ್ತು, ಆಮೇಲೆ ಮತ್ತೆ ಮೋಡ ಆಗ್ತಿತ್ತು. ಬಟ್ ಇವಾಗಂತೂ ಫುಲ್ ಕ್ಲೌಡಿ ಆಗಿದೆ, ಗಾಳಿ ಬೇರೆ, ಚಳಿ ಆಗ್ತಿದೆ. ಬಟ್ ನಾಳೆಯಿಂದ ಚೆನ್ನಾಗಿ ತೋರಿಸ್ತಿದೆ. ಇವತ್ತೊಂದು ದಿನಕ್ಕೆ
ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ವಾಲ್ ತರ ಇದೆ, ಆ ವಾಲ್ ಎಲ್ಲ ಆಲ್ರೆಡಿ ಸ್ವಲ್ಪ ಬಿದ್ದೋಗ್ಬಿಟ್ಟಿದೆ. ಬಟ್ ಮುಂಚೆ ಪೈರೇಟ್ಸ್ಗಳಿದ್ರಲ್ಲ ಅವರಿಂದ ಏನೋ ಸೇಫ್ಟಿಗೋಸ್ಕರ ಅವರಿಂದ ಇದನ್ನ ಈ ಊರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನ ಸೇಫ್ಟಿ ವಾಲ್ ಆಗಿ ಯೂಸ್ ಮಾಡ್ತಿದ್ರಂತೆ. ಬನ್ನಿ ನೋಡೋಣ ಅದನ್ನ. ಹಿಂದೆ ನೋಡಿ ಪೈರೇಟ್ಸ್ಗಳು ಬಂದರೆ ಶೂಟ್ ಮಾಡೋದಕ್ಕೆ ಬೇಕಾಗುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿಂದ ಅವ್ರನ್ನ ನೋಡಿ ಶೂಟ್ ಮಾಡ್ತಿದ್ರು. ಸೊ ಅದೊಂಥರ ಸೇಫ್ಟಿ ವಾಲ್ ಥರ. ಇಲ್ಲಿಂದ ಓಲ್ಡ್ ಟೌನ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಓಲ್ಡ್ ಟೌನ್ ಎಕ್ಸ್ಪ್ಲೋರ್ ಮಾಡಕ್ ಹೋಗೋಣ. ಹಾ, ಇಲ್ಲಿ ನೋಡ್ತಿದ್ದೀರಲ್ಲ ಇದು ಶಾಪ್ ನೋಡಿ, ಒಳಗಡೆ ಏನೆಲ್ಲ ಮಾರ್ತಿದ್ದಾರೆ ಅಂತೇಳಿ. ಹಾಗೆ ಹೊರಗಡೆ ಕೂಡ ತುಂಬಾ ಐಟಮ್ಸ್ ಇಟ್ಟಿದ್ದಾರೆ. ಮೇಡಮ್ ಒಳಗಡೆ ಹೋಗ್ತಾನೆ ಇದ್ದಾರೆ, ನಾವು ನೋಡ್ಕೊಂಡ್ ಬರೋಣ ಬನ್ನಿ ಒಳಗಡೆ ಏನೇನಿದೆ ಅಂತ. ಅಲ್ಲ ಒಳಗಡೆ ಜಾಸ್ತಿ ಬ್ಯಾಗ್ಸ್, ಹ್ಯಾಟ್, ಈ ಥರ ಐಟಮ್ಸ್ಗಳೇ ಇರೋದು. ಹಾಗೆ ಸ್ಲಿಪ್ಪರ್ಸ್ ಎಲ್ಲ ಇದೆ, ಶೂಸ್. ಇದೆಲ್ಲ ಹ್ಯಾಂಡ್ ಕ್ರಾಫ್ಟೆಡ್ ಅನಿಸುತ್ತೆ ನೋಡಿದ್ರೆ. ವಾವ್, ಒಳಗಡೆ ಹೇಗಿದೆ ನೋಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ರೂಫ್ ಈ ಥರ ಇದೆ ಶಾಪ್ ಒಳಗಡೆ. ಎಲ್ಲ ಹಳೇ ಬಿಲ್ಡಿಂಗ್ಸ್, ಹಳೇ ಅಂದರೆ ಎಷ್ಟು ವರ್ಷ ಹಳೆದೋ ಗೊತ್ತಿಲ್ಲ. ವಾವ್, ಚೆನ್ನಾಗಿದೆ. ಹಲೋ ಜಿರಾಫ್. ಹಾಗೆ ನೀವು ಇಲ್ಲಿ ರೋಡ್ ನೋಡ್ತಿರ್ಬೋದು, ಫುಲ್ ಈ ಥರ ಪೆಬಲ್ಸಿಂದ ಮಾಡಿದ್ದಾರೆ. ಹಾಗೆ ಈ ಸ್ಟ್ರೀಟ್ ನೋಡಿ ಹೇಗಿದೆ ಅಂತ. ಈ ಕಡೆ ಹೋಗಲ್ಲ ಇವಾಗ, ಈ ಕಡೆ ಹೋಗ್ತೀನಿ. ಇಲ್ಲೂ ಕೂಡ ಒಂದು ಶಾಪ್ ಇದೆ. ಬ್ಯಾಗ್ಗಳು ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಡಿಫ್ರೆಂಟ್ ಆಗಿದೆ. ಇಲ್ಲಿ ಅಲ್ಲಿ ಯಾರೋ ಗೊತ್ತಿರೋರ್ ತರ ಇದ್ದಾರೆ. ಬಾಯಲ್ಲಿ ನಾವು ಅಲ್ಲೋಗಿ ಬರೋಣ. ಇಲ್ಲಿ ನೋಡು, ಯಾರೋ ಗೊತ್ತಿರೋರು ಇದ್ದಾರೆ ಇಲ್ಲಿ. ಹಾಯ್, ನೀವೇನಾ ಉದಯ್ ಅಂದ್ರೆ? ಸೊ ಬನ್ನಿ ಇವಾಗ ನಾವು ಈ ಕಡೆ ಶಾಪ್ಗೆ ಹೋಗಿ ಬರೋಣ. ಈ ತರ ಶಾಪಲ್ಲಿ ಈ ತರ ಐಟಮ್ಸ್ಗಳು ಇಟ್ಟಿದ್ದಾರೆ. ವಾವ್, ಚೆನ್ನಾಗಿದೆಲ್ಲ, ತುಂಬ ಚೆನ್ನಾಗಿ. ವಾವ್, ಈ ಶಾಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಫುಲ್ಲು ಮೇಲ್ಗಡೆ ಎಲ್ಲ ಈ ಥರ ಹಾಕಿ ಏನು ಸಕ್ಕದಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ವಾವ್, ಚೆನ್ನಾಗಿದೆ ಶಾಪ್ ಕೂಡ ಇದು. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಡೋರ್ಸ್ಗಳು, ಅದೆಲ್ಲ ಮನೆ ನಂಬರ್ಗಳು. ಹಾಗೆ ಇದೆಲ್ಲ ಎಂಟ್ರೆನ್ಸ್ ಡೋರ್ಸು, ಇದೆಲ್ಲ ಲೆಟರ್ ಬಾಕ್ಸ್ಗಳು. ಹಾಗೆ ಮುಂದೆ ನಡ್ಕೊಂಡ್ ಬಂದ್ವಿ. ಈ ಮನೆ ಸಿಕ್ತು ನಮಗೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಫುಲ್ ಈ ಥರ ಸ್ಟೋನ್ಸಲ್ಲೇ ಮಾಡಿರೋದು. ಹಾಗೆ ಇದು ಮೇನ್ ಎಂಟ್ರೆನ್ಸ್. ಇಲ್ಲೊಂದು ಮನೆ ತೋರಿಸ್ತೀನಿ ನೋಡಿ, ಎಷ್ಟು ಹಳೇದು ನೋಡಿ. ಇಲ್ಲೆಲ್ಲ ಸ್ಟ್ರೀಟ್ ಲೈಟ್ ಎಲ್ಲ ಈ ಥರ ಹಾಕಿ ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಮಾತ್ರ ಸ್ಟ್ರೀಟ್. ಇವೆಲ್ಲ ಕೂಡ ಮನೆಗಳೇನೆ. ಇಲ್ಲಿ ನೋಡಿ, ಇಲ್ಲಿ ಈ ಬಿಲ್ಡಿಂಗ್ಸ್ ಎಲ್ಲ ಮನೆಗಳೇನೆ. ವಾಸವಾಗಿದ್ದಾರೆ ಅಂತ ಅನ್ಕೊಂತೀನಿ ಇವಾಗ್ಲೂ. ಸಖತ್ತಾಗಿದೆಲ್ಲ ಮನೆಗಳು, ಹಳೇ ಮನೆಗಳು, ಸೂಪರ್ ಆಗಿರುತ್ತೆ. ಎಷ್ಟು ಪ್ರಿಟಿ ಆಗಿದೆ ನೋಡಿ. ಇವು ಬಿಲ್ಡಿಂಗ್ ಆಗಿರ್ಬೋದು, ಸ್ಟ್ರೀಟ್ ಆಗಿರ್ಬೋದು, ಎಲ್ಲ ನೋಡಿ ಸಖತ್ತಾಗಿದೆ ಅಲ್ಲ. ಹಾಗೆ ಇಲ್ಲಿ ಫ್ಲವರ್ ಪಾಟ್ಗಳನ್ನ ಯಾವ ಥರ ಹಾಕೊಂಡಿದ್ದಾರೆ ನೋಡಿ. ಮತ್ತೆ ಇದು ಲೆಟರ್ ಬಾಕ್ಸು. ಹಾಗೆ ಇದು ಮೇನ್ ಡೋರ್ ಈ ಬಿಲ್ಡಿಂಗ್ದು. ಸಖತ್ತಾಗಿದೆ ಮಾತ್ರ. ಎಷ್ಟು ಚೆನ್ನಾಗಿ ಪಾಟ್ಸ್ಗಳೆಲ್ಲ ಇಟ್ಟು ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಅಲ್ಲಿ ನೋಡಿ, ಅಲ್ಲಿದೆಯಲ್ಲ ಅದು ಕೂಡ ಒಂದು ಶಾಪೇನೆ. ತುಂಬ ಈ ಸ್ಟ್ರೀಟ್ ಫುಲ್ ಶಾಪ್ಸ್ಗಳಿದೆ ಏನಾದರೂ ತಗೊಳ್ಳೋದಿಕ್ಕೆ. ಹಾಗೆ ಎಷ್ಟು ಪ್ರಿಟಿಯಾಗಿದೆ ನೋಡಿ. ನೋಡಿ, ಫುಲ್ ರೆಸ್ಟೋರೆಂಟ್ಸ್ಗಳಿದೆ. ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತದಲ್ಲ, ಇದು ಸಖತ್ತಾಗಿದೆ.
ಇದು ಫುಲ್ಲು ಸೋಪ್ದೇ ಶಾಪ್. ಸೋಪ್ ಮಾಡ್ತಿದ್ದಾರೆ ನೋಡಿ, ಇಲ್ಲಿ ಸೋಪ್ನ ಯಾವ ಥರ ಮಾಡ್ತಿದ್ದಾರೆ ಅಂತ. ಇದೆಲ್ಲ ನೋಡ್ತಿದ್ದೀರಲ್ಲ, ಕಲರು ಎಲ್ಲವೂ ಸೋಪ್ಗಳೇನೆ. ಡಿಫ್ರೆಂಟ್ ಡಿಸೈನಲ್ಲಿ, ಡಿಫ್ರೆಂಟ್ ಕಲರ್ಸಲ್ಲಿ, ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಮಾಡಿ ಇಟ್ಟಿದ್ದಾರೆ. ಹೊಸದೆಮಾರ್ ಟೌನ್ ಹೇಗಿದೆ, ಇದಂತೂ ಹಿಡನ್ ಜಮ್ ಅಂತ ಹೇಳ್ಬೋದು. ಕೋಸ್ಟಾ ಬ್ರಾವೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸಿಟಿ ಮಾತ್ರ. ಹಾಗೆ ಓಲ್ಡ್ ಸ್ಟ್ರೀಟ್ಗಳಂತೂ ಸಖತ್ತಾಗಿದೆ. ನಂಗಂತೂ ಈ ಊರೇನೆ ತುಂಬ ಇಷ್ಟ ಆಯಿತು. ಸೊ ಇವಾಗ ನಾವು ಈ ಊರನ್ನ ಎಕ್ಸ್ಪ್ಲೋರ್ ಮಾಡಾಯಿತು, ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಲ್ವಾ. ನಿಮಗೂ ಕೂಡ ಈ ಊರು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಸ್ಪೇನ್ನ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.